ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಆ್ಯಂಡ್ ಇವಾಗ ನಾನು ಇನ್ಸ್ಟಾಗ್ರಾಮಿಂದ ಒಂದು ವಿಡಿಯೋ ಸಿಕ್ಕಿತ್ತು, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿತ್ತು, ಅದಕ್ಕೆ ಅಪ್ಲೋಡ್ ಮಾಡಿದ್ದೀನಿ. ನೋಡೋಣ ಬನ್ನಿ. ನೋಡಿ, ಇವರು ಒಬ್ಬರು ಮಗಳು ಮತ್ತು ತಾಯಿ ಮುಂಬೈಯವರಾಗಿರ್ತಾರೆ. ಇವರು ಒಂದು ಮೌಂಟೇನ್ನ ಮೇಲೆ ಅವರ ಮನೆಯನ್ನು ನಿರ್ಮಿಸ್ತಿದ್ದಾರಂತೆ. ಅವರು ಮುಂಬೈ ಆಗಿದ್ದವರು ಕೂಡ ಅವರು ಬಿಲ್ಡಿಂಗ್ ಅವರು ಕಟ್ಟಬಹುದಾಗಿತ್ತು, ಬಟ್ ಅವರು ಒಂದು ಫಾರೆಸ್ಟ್ ನಡುವೆ ಅದರಲ್ಲೂ ಒಂದು ಮೌಂಟೇನ್ ಬೆಟ್ಟದ ಮೇಲೆ ಬಂದು ಮನೆ ಕಟ್ಟಿದಾರಂತೆ. ನೋಡಿದು ಮನೆಯ ಹಾಲ್ ಇದೆ. ಹಾಲ್ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿದೆ. ಗ್ಲಾಸಸ್ಸು, ರಾಕ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಮತ್ತು ಇದು ಕಿಚನ್ ಅಂತೆ. ವಾವ್, ಸಖತ್ತಾಗಿದೆ ಕಿಚನು. ಈಗಿನ ಕಿಚನ್ಸ್ಗಳಿಗೆ ಏನೂ ಕಡಿಮೆನೇ ಇಲ್ಲ. ಇದು ತುಂಬ ಚೆನ್ನಾಗಿದೆ ಎಲ್ಲದಕ್ಕಿಂತನೂ. ಏನು ಯೂನಿಕ್ಕಾಗಿ ಎಲ್ಲ ಮಾಡಿಸಿದ್ದಾರೆ. ಮತ್ತು ಅವರು ಮನೆಗೆ ಲೈಟ್ಸ್ಗಳನ್ನ ಯೂಸ್ ಮಾಡಿಲ್ವಂತೆ. ಬೇಕಾಗಿರೋಂತಹ ಬೆಳಕು ನಮಗೆ ಹೊರಗಡೆಯಿಂದನೇ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಮತ್ತು ಮೇಲ್ಗಡೆ ವಾಲ್ದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಅದು ಎಲ್ಲ ಬಂದು ಕಲ್ಲುಗಳಿಂದ ಅಂತೆ ಪೇಂಟ್ ಮಾಡಿಸಿರೋದು. ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಇದು ಬಂದು ಅವರ ಬೆಡ್ರೂಮ್ ಅಂತೆ. ಬೆಡ್ರೂಮ್ ಅಂತೂ ಇನ್ನೂ ಅಲ್ಟಿಮೇಟ್ ಆಗಿದೆ ಬಿಡಿ, ಎಷ್ಟು ಚೆನ್ನಾಗಿದೆ. ಯಾವ ಒಂದು ಈಗಿನ ಕಾಲದ ಬಿಲ್ಡಿಂಗಲ್ಲಿ ಏನು ಕಮ್ಮಿ ಇಲ್ದಿರೋ ಥರ ಇದು ಬಾತ್ರೂಮ್ ಅಂತೆ. ಮತ್ತು ಅಲ್ಲಿ ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಕೂಡ ಇದೆ. ಹಾಗೆ ಹಿಂದೆ ಬಂದರೆ ಇಲ್ಲಿ ಅವ್ರಿಗೆ ನೇಚರ್ಸ್ನ ನೋಡಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಮನಸ್ಸಾದರೆ ಅವ್ರು ಬಂದಿಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತೆ, ಯೂನಿಕ್ಕಾಗಿ ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ, ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಮತ್ತು ಅವರ ಮಗಳು ಹೇಳ್ತಿದ್ದಾರೆ ಇದು ಅವರ ಗಾರ್ಡನ್ ಏರಿಯಾ ಅಂತೆ. ಅಂದರೆ ಅವರ ಮನೆಯ ಮೇಲೆ ಅವರು ಇದಕ್ಕೆ RCC ಕೂಡ ಮಾಡ್ಕೊಂಡಿದ್ದಾರೆ ಅಂತ. ಇದು ಅವ್ರ ಪ್ರಕಾರ ಅವ್ರ ಮನೆ ಮೇಲಿರುವಂಥ RCC. ಸೊ ಅವ್ರಿಗೆ ಆ RCC ತರಹದ ಜಾಗದಿಂದ ಅವ್ರಿಗೆ ಬೆಳಕು ಬರುತ್ತಂತೆ. ವಾವ್, ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಹಾಗೆ ಇದು ಬಂದು ಅವರ ಮಗಳ ಬೆಡ್ರೂಮ್. ವಾವ್, ಇದು ಚೆನ್ನಾಗಿದೆ. ಅವ್ರ ಮಗಳ ಬೆಡ್ರೂಮಲ್ಲಿ ಕೂಡ ಒಂದು ಸ್ವಿಮ್ಮಿಂಗ್ ಪೂಲ್ನ ಮಾಡಿಸ್ಕೊಟ್ಬಿಟ್ಟಿದ್ದಾರೆ. ಎಲ್ಲ ಯೂನಿಕ್ಕಾಗಿ ಯೋಚನೆ ಮಾಡಿದ್ದಾರೆ. ಮನೇನ ತುಂಬ ಯೂನಿಕ್ಕಾಗಿ ಕಟ್ಸಿದ್ದಾರೆ. ಈಗಿನ ಕಾಲದಲ್ಲಿ ಕೂಡ ಈ ಥರ ಮನೆನ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ವೆರಿ ಗುಡ್ ಅಲ್ಲ. ಹೌದು, ಈಗ ಎಲ್ಲರೂ ಎಷ್ಟೊಂದು ಕೋಟಿ ಖರ್ಚು ಮಾಡಿ ಮನೆಗಳನ್ನ ಕಟ್ಟಿಸ್ತಾರೆ. ಬಟ್ ಇವರು ಎಷ್ಟು ಯೂನಿಕ್ಕಾಗಿ ಯೋಚನೆ ಮಾಡಿ ಇರುವಂಥದ್ರಲ್ಲೇ ನಾವು ಮಾಡ್ಕೋಬಹುದು ಅಂತ ಕೂಡ ತೋರಿಸ್ಕೊಟ್ಟಿದ್ದಾರೆ. ನನಗಂತೂ ಈ ಮನೇನ ನೋಡಿದ್ಮೇಲೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ನನಗಂತೂ ನೇಚರ್ಸಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದಂದರೆ ತುಂಬಾ ಇಷ್ಟ. ಹಾಗೆ ಇಲ್ಲಿ ಇದೇ ಥರ ದಿನಗಳನ್ನ ಕಳೆದ್ರೆ ಅಲ್ಲಿ ಗೊತ್ತೇ ಆಗಲ್ಲ ಅನಿಸುತ್ತೆ. ನಿಮಗೂ ಹಾಗೆ ಅನಿಸಿದರೆ ಹೌದು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.